कभी न्यूज नेशन में मैं हूं आबिद हुसैन शेख। बीजापुर में मनाया गया पत्रकारों का दिवस। बीजापुर शहर के कंदगल हनुमंत राय रंग मंदिर में कर्नाटका वर्किंग जर्नलिस्ट एसोसिएशन बीजापुर कमेटी की ओर से कई साधकों को सम्मान करते हुए दिया जलाकर श्री सिद्धेश्वर स्वामी जी, डीसी विजय महांतेश दानव मनोवर, एडिशनल एसपी राम अरसदी और कारपोरेशन कमिश्नर विजय मक्कलकी के नेतृत्व में कार्यक्रम किया गया, जिसमें सभी उन्नत अधिकारियों ने पत्रकारिता से जुड़े अपने भावनाओं को बताकर इस कार्यक्रम का हिस्सा बने। संघ के अध्यक्ष संगमेश छुरी, मोहन कुलकर्णी, शकील बागमारे के अलावा पदाधिकारी और बड़ी संख्या में जिले के पत्रकार रहे मौजूद। ಪ್ರತಿಭಾವಂತ ಮಕ್ಕಳು ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಕುಮಾರಿ ಮೀನಾಕ್ಷಿ ಸಿದ್ದೂರ್ ಕೆರೆಗೊಂಡು ಮೂರಟ್ಟಿಯವರಾಗಿದ್ದು ಇವರು ಶೇಕಡಾ 98.72 ಅಂಕಗಳನ್ನು ಗಳಿಸಿದ್ದಾರೆ. ಕುಮಾರಿ ಯೋಗಿತಾ ಬೀರೇಂದ್ರ ಲಂಬು ವಿಜಯಪುರದವರು, ಇವರು ಶೇಕಡಾ 98.8 ಅಂಕಗಳನ್ನು ಗಳಿಸಿದ್ದಾರೆ. ಕುಮಾರ್ ಅಮಾನುಲ್ಲಾ ಮೈಬೂಬ್ ಸಾಬ್ ಹಳ್ಳೂರ್ ನಾಲತ್ವಾಡ್, ಇವರು ಶೇಕಡಾ 96 ಅಂಕಗಳನ್ನು ಗಳಿಸಿದ್ದಾರೆ. ಕುಮಾರ್ ವಚನ್ ಜಿ ಕಮ್ತರ್ ವಿಜಯಪುರ್, ಇವರು ಶೇಕಡಾ 95 ಅಂಕಗಳನ್ನು ಗಳಿಸಿದ್ದಾರೆ. ಕುಮಾರಿ ವೇದಾ ದುಂಡಪ್ಪ ಕುಪ್ಪಸ್ ಕೊಳಸಂಗಿ, ಇವರು ಶೇಕಡಾ 93.6 ಅಂಕಗಳನ್ನು ಪಡೆದಿದ್ದಾರೆ. ಕುಮಾರಿ ಶ್ವೇತಾ ಸಿದ್ದಾರಾಮ್ ಬಿರಾದಾರ್ ಕುರುಬಥಳ್ಳಿ, ಇವರು ಶೇಕಡಾ 92.64 ಅಂಕಗಳನ್ನು ಪಡೆದಿದ್ದಾರೆ. ಕುಮಾರಿ ಸಾಧನಾ ಕೃಷ್ಣಾಜಿ ಈಸರಗೊಂಡ್ ಇಂಚಿಗೇರಿಯವರು, ಇವರು ಶೇಕಡಾ 92.32 ಅಂಕಗಳನ್ನು ಪಡೆದಿದ್ದಾರೆ. ಕುಮಾರಿ ನಿಸರ್ಗ ರಮೇಶ್ ಕತ್ತಿ ಆಲ್ಮೇಲ್, ಇವರು ಶೇಕಡಾ 92.16 ಅಂಕಗಳನ್ನು ಪಡೆದಿದ್ದಾರೆ. ಕುಮಾರ್ ರಿಹಾನ್ ಶಕೀಲ್ ಬಾಗ್ಮಾರೆ ವಿಜಯಪುರ, ಇವರು ಶೇಕಡಾ 98.84 ಅಂಕಗಳನ್ನು ಪಡೆದು ತಮ್ಮ ಶಾಲೆಗೆ, ತಮ್ಮ ಪೋಷಕರಿಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ಎಲ್ಲ ಪತ್ರಕರ್ತರ ಮಕ್ಕಳಿಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಂಘದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಭಾ ಪುರಸ್ಕಾರ ಸಂಪ್ರದಾಯವನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ವೇದಿಕೆ ಹತ್ರ ಆಗಮಿಸಬೇಕು ಶ್ರೀ ಗಿರೀಶ್ ದೇವೇಂದ್ರ ಹೆಳ್ವಾರ್ ಅವರು ಹಾಗೂ ಪ್ರಾರ್ಥನೆಯನ್ನು ನೆರವೇರಿಸಿದ ಆ ಮಹಿಳೆಯರಿಗೆ ಅಧಿಕಾರಿಗಳಿಂದ ಸನ್ಮಾನ ಆಗಿದೆ. ಅವರೆಲ್ಲರಿಗೂ ಧನ್ಯವಾದಗಳು. ಜೊತೆಗೆ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ನಡೆಯುತ್ತಿರುವ ಪತ್ರಿಕಾ ದಿನಾಚರಣೆ ಯಶಸ್ಸು ಕಾಣಬೇಕು ಸಾಧನೆಯನ್ನು ಮಾಡಿದ್ದಾರೆ. ಹಾಗೂ ಇನ್ನು PUC ವಿಭಾಗದಲ್ಲಿ ನಮ್ಮ ಪತ್ರಕರ್ತ ಸಹೋದ್ಯೋಗಿಗಳ ಮಕ್ಕಳಾದ ಕುಮಾರಿ ಪ್ರೀತಿ ದೇವಪ್ಪ ಮೇತ್ರಿ ವಿಜಯಪುರಿಯವರು ಶೇಕಡಾ 95.66 ಅಂಕಗಳು. ಕುಮಾರ್ RN ದತ್ತಾತ್ರೇಯ ಪನಾಳ್ಕರ್ ವಿಜಯಪುರ, ಇವರು ಶೇಕಡಾ 80.5 ಅಂಕಗಳು. ಕುಮಾರಿ ರಕ್ಷಿತಾ ಬೀರೇಂದ್ರ ಲಂಬು ವಿಜಯಪುರ, ಇವರು ಶೇಕಡಾ 80 ಅಂಕಗಳು. ಇನ್ನು ಕುಮಾರ್ ಮಹೇಶ್ ರಾಜಶೇಖರ್ ಡೋನಾಜ್ಮಠ್ ಚರ್ಚನ್, ಇವರು ಶ್ರೀಂದ್ರ ಲಂಬು, ಮಹೇಶ್ ರಾಜಶೇಖರ್ ಡೋನಾಜ್ಮಠ್. ಇಲ್ಲಿ SSLC ಪರೀಕ್ಷೆಯಲ್ಲಿ ಕುಮಾರ್ ಗಿರೀಶ್ ದೇವೇಂದ್ರ ಹೆಳ್ವಾರ್ ಅವರು ಶೇಕಡಾ 91.68 ಅಂಕಗಳು. ಕುಮಾರ್ ಸುಧನ್ವ ವಿದ್ಯಾಧರ್ ಮಳಗಿ ಮೂರಟ್ಗಿ, ಇವರು ಶೇಕಡಾ 91 ಅಂಕಗಳು. ಕುಮಾರಿ ತೇಜಸ್ವಿನಿ ಮಲ್ಲಿಕಾರ್ಜುನಯ್ಯ ತೋರ್ಗಲ್ಮಾಟ, ಕುಮಾರ್ ಮೊಹಮ್ಮದ್ ಅಫಾನ್ ಇನಾಮದಾರ್, ಕುಮಾರ್ ಅಭಿಷೇಕ್ ಸಂಜೀವ್ ಕುಲಕರ್ಣಿ, ಕುಮಾರ್ ಹರ್ಷ ವೆಂಕಟೇಶ್ ಮಮದಾಪುರ್, ತೆಹರೀನ್ ಖುರ್ಷೀದ್ ಆಲಂ ಕಂದಗಲ್, ಕುಮಾರಿ ಪ್ರೀತಿ ದೇವಪ್ಪ ಮೇತ್ರಿ, ಕುಮಾರ್ RN ದತ್ತಾತ್ರೇಯ ಪನಾಳ್ಕರ್, ಕುಮಾರಿ ರಕ್ಷಿತಾ ಬೀರೇಂದ್ರ ಲಂಬು, ಮಹೇಶ್ ರಾಜಶೇಖರ್ ಡೋನಾಜ್ಮಠ್. ದಯವಿಟ್ಟು ಈ ವಿದ್ಯಾರ್ಥಿಗಳು ವೇದಿಕೆ ಹತ್ರ ಆಗಮಿಸಬೇಕು. ಒಂದು ವೇಳೆ ಅವರು ಇದ್ದಿದ್ದರೆ ಅವರ ಪೋಷಕರೆಲ್ಲರೂ ಇಲ್ಲಿ ವೇದಿಕೆ. ಸಾರ್ವಜನಿಕ ಸಂಪರ್ಕ ಇಲಾಖೆ ಅಧಿಕಾರಿಗಳು ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತಿಸುವ ಮೂಲಕ ಹಾಗೂ ನಮ್ಮ ಈ ಸಮಾರಂಭಕ್ಕೆ ಸಂಕಷ್ಟಗಳನ್ನು ಅನುಭವಿಸಿದ್ದೇವೆ ಅಂತ ಅನ್ನೋದು ನಮ್ಮ ಎಲ್ಲ ಪತ್ರಕರ್ತರ ಗಮನಕ್ಕಿದೆ. ಎಷ್ಟೋ ಪತ್ರಕರ್ತರನ್ನು ನಾವು ಕಳ್ಕೊಂಡಿದ್ದೇವೆ. ಅಂಥ ಪತ್ರಕರ್ತರ ಕುಟುಂಬಕ್ಕೆ ಆಸರೆಯಾಗಿ ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಸರ್ಕಾರದೊಂದಿಗೆ ಸಾಕಷ್ಟು ಉತ್ತಮ ಒಡನಾಟವನ್ನು ಹೊಂದಿ ಅವರಿಗೆ ಪರಿಹಾರವನ್ನು ಕೊಡಿಸೋದ್ರ ಮುಖಾಂತರ ನಮ್ಮ ಸಂಘದ ಶಕ್ತಿ. ಟೈಮ್ಸ್ ಪತ್ರಿಕೆಗಳಲ್ಲಿ ಕ್ರಿಯಾಶೀಲ ಸಂಪಾದಕರಾಗಿ ವರದಿಗಾರರಾಗಿ ಕಾರ್ಯನಿರ್ವಹಿಸತಕ್ಕಂಥ DV ಗುಂಡಪ್ಪನವರು, ಮಂಕುತಿಮ್ಮನ ಕಗ್ಗ
ಮುನಿಯನ ಕಗ್ಗ ಅನ್ನುವಂಥ ಒಂದು ಶ್ರೇಷ್ಠ ಸಾಹಿತ್ಯ ಕೃತಿಗಳನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವುದರ ಮೂಲಕ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ಒಂದು ಧೀಮಂತರು ಡಿ ವಿ ಗುಂಡಪ್ಪನವರು. ಅವರು ಸ್ಥಾಪಿಸಿದಂಥ ಈ ಕಾರ್ಯನಿರತ ಪತ್ರಕರ್ತರ ಸಂಘದ ಇವತ್ತಿನ ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆ ನೀಡಿದ ನಮ್ಮ ಪೂಜ್ಯರಿಗೆ ಹಾಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ರಂಗಮಂದಿರವನ್ನು ದಯಪಾಲಿಸಿದ ಈ ರಂಗಮಂದಿರದ ಅಧಿಕಾರಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವ ಶ್ರೀಯುತ ಬಿ. ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಂಥ ರಾಮ್ ಅರಸಿದ್ದಿಯವರೇ, ಮಹಾನಗರ ಪಾಲಿಕೆ ಆಯುಕ್ತರಂಥ ಶ್ರೀ ವಿಜಯಕುಮಾರ್ ಮೆಕ್ಕಳಿಕೆಯವರೇ, ಜಿಲ್ಲಾ ರಾಜ್ಯ ಪತ್ರಕರ್ತರ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ವಸ್ತುಗಳಂಥ ಶ್ರೀ ಪುಂಡ್ಲಿಕ್ ಬಾಳೋಜಿಯವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀ ನಾಗರಾಜ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಮೋಹನ್ ಕುಲಕರ್ಣಿಯವರೇ, ವಡವಡಿಗೆಯವರೇ, ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಘಟಕದ ಪದಾಧಿಕಾರಿಗಳೇ, ಜಿಲ್ಲೆಯ ಎಲ್ಲ ಪತ್ರಿಕಾ ಮಿತ್ರರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರೆ ಮತ್ತು ಹಾಗೆಯೇ ಪ್ರತಿಭಾ ಪುರಸ್ಕಾರ ಪಡೆಯುತ್ತ ಎಲ್ಲ ವಿದ್ಯಾರ್ಥಿ ಮಿತ್ರರು, ನಾವು ಕೇಳಿದ್ದೇವೆ ಪೆನ್ ಈಸ್ ಮೈಟಿಯರ್ ದೆನ್ ಸೋಲ್ಡ್ ಅಂತ. ಪೆನ್ನು ಖಡ್ಗಕ್ಕಿಂತ ಹಿಡಿತವಾದದ್ದು ಅಂತ. ಈ ಮಾತು ಈಗಲೂ ಪ್ರಸ್ತುತ ಇದೆ, ಹಿಂದೂ ಸಹ ಬಹಳ ಪ್ರಸ್ತುತ. ನಿಮಗೆಲ್ಲ ಗೊತ್ತಿದೆ, ಪತ್ರಿಕೆ ಒಂದು ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ಸಹ ವಹಿಸಿತ್ತು ಅಂತೇಳಿ. ಜೇಮ್ಸ್ ಆಗಸ್ಟ್ ಹಿಕ್ಕೆ, ನಾವೇನು ಫಾದರ್ ಆಫ್ ಇಂಡಿಯನ್ ಪ್ರೆಸ್ ಅಂತ ಕರಿತೇವೆ, ಅವರು ಮೊದಲ ಪತ್ರಿಕೆಯನ್ನು 1870ರಲ್ಲಿ ಬೆಂಗಾಲ್ ಗೆಜೆಟ್ ಅಂತ ಒಂದು ಪತ್ರಿಕೆಯನ್ನು ತಂದರು. ಮುಖ್ಯವಾಗಿ ಪತ್ರಿಕೆ ಉದ್ದೇಶ ಏನು ಅಂತಂದರೆ, ಅವತ್ತಿದ್ದಂಥ ಬ್ರಿಟಿಷ್ ಸರ್ಕಾರದ ನೀತಿ ನಿಯಮಗಳನ್ನು, ಅವರ ಯೋಜನೆಗಳನ್ನು, ಅವರ ಏನು ಇಂಪೀರಿಯಲಿಸ್ಟ್ ಪಾಲಿಸಿ ಇತ್ತು ಅದನ್ನು ಟೀಕೆ ಮಾಡುವಂಥ ಒಂದು ಪತ್ರಿಕೆ. ನಾವೆಲ್ಲ ನೋಡಿದ್ದೇವೆ, ಸ್ವತಂತ್ರ ಹೋರಾಟದ ಮೊದಲ ಘಟ್ಟದಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರರ ಮುಖ್ಯ ಉದ್ದೇಶ ಏನಿತ್ತಂತಂದರೆ, ಬ್ರಿಟಿಷರ ಆಡಳಿತ ಅದರ ವೈಫಲ್ಯವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಅದು ಯಾವತ್ತೂ ನಮ್ಮ ದೇಶದ ಉದ್ಧಾರಕ್ಕಿರಲಿಲ್ಲ, ಅದು ಬ್ರಿಟನ್ ದೇಶದ ಉದ್ಧಾರಕ್ಕಾಗಿ ಆಡಳಿತ ಮಾಡ್ತಾ ಇರುವಂಥ ಮಾತನ್ನು, ಹಾಗೆಯೇ ಜನರಲ್ಲಿ ಒಂದು ನ್ಯಾಷನಲಿಸ್ಟ್ ಐಡಿಯಾಲಜಿಯನ್ನು ಬಿತ್ತಬೇಕು. ಈ ಮುಖೇನ ಜನರ ಒಂದು ಏನು ಒಪಿನಿಯನ್ ಇರ್ತದೆ, ಅಭಿಪ್ರಾಯ ಇರ್ತದೆ, ಅದನ್ನು ಒಗ್ಗೂಡಿಸಿ ಬಲವರ್ಧನೆ ಮಾಡಿ, ಅಂದರೆ ವಿಶೇಷವಾಗಿ ಆಡಳಿತದ ವಿರುದ್ಧ ಬಲವರ್ಧನೆ ಮಾಡಬೇಕು ಅಂತ ಮುಖ್ಯ ರೀತಿಯ ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದೆ. ಮುಖ್ಯವಾಗಿರುವಂಥದ್ದು ಅಬ್ಸೆನ್ಸ್ ಆಫ್ ಆಬ್ಜೆಕ್ಟಿವ್ ಜರ್ನಲಿಸಮ್ ಅಂತಂದರೆ ವಸ್ತುನಿಷ್ಠ ವರದಿಯನ್ನು ಮಾಡದೇ ಇರುವಂಥದ್ದು. ಇದು ಏನಾಗ್ತದೆ ಅಂತಂದರೆ, ವರದಿಯನ್ನು ಸತ್ಯವನ್ನು ಮರೆಮಾಚಿ ತಪ್ಪು ಫ್ಯಾಕ್ಟ್ಸ್ಗಳನ್ನು ಜನರ ಮುಂದೆ ಇಟ್ಟಾಗ ಜನರಲ್ಲಿ ತಪ್ಪು ಅಭಿಪ್ರಾಯ ಮೂಡುವಂಥ ಸಾಧ್ಯತೆ ಇರ್ತದೆ. ತಮಗೆಲ್ಲ ಗೊತ್ತಿದೆ, ಒಂದು ಕ್ಯಾಂಬ್ರಿಡ್ಜ್ ಅನಾಲಿಟಿಕಾ ಅಂತ ಹೇಳಿ ಡಾಟಾ ಸ್ಕ್ಯಾಂಡಲ್ ಆಯಿತು. ಇದು ಬ್ರಿಟಿಷ್ ಫರ್ಮು ಹೇಗೆ ಮಿಲಿಯನ್ಸ್ ಆಫ್ ಫೇಸ್ಬುಕ್ ಯೂಸರ್ಸ್ದ ಅಕೌಂಟ್ಸನ್ನು, ಅಂದರೆ ಅವ್ರದ್ದು ಪರ್ಸನಲ್ ಡಾಟಾವನ್ನು ಸ್ಟೀಲ್ ಮಾಡಿ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ಗೆ ಯೂಸ್ ಮಾಡಿಕೊಂಡು ಏನು 2016ರಲ್ಲಿ ಆದಂಥ US ಪ್ರೆಸಿಡೆನ್ಸ್ ಎಲೆಕ್ಷನಲ್ಲಿ ಅದು ಪರಿಣಾಮ ಬೀರ್ತು ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ. ಮತ್ತು ಮುಖ್ಯವಾಗಿ ಇವತ್ತು ಏನಾಗಿದೆ ಅಂತಂದರೆ, TRP ಮತ್ತು ಹೆಚ್ಚು ಸರ್ಕ್ಯುಲೇಷನ್ ಮಾಡಬೇಕು ಪತ್ರಿಕೆಗಳನ್ನು ಅಂದ್ಕೊಂಡು ಇವತ್ತು ಸುದ್ದಿಗಳನ್ನು ಬಹಳಷ್ಟು ರೋಮಾಂಚನಕಾರಿ ರೀತಿಯಲ್ಲಿ ವೈಭೀಕರಣ ಮಾಡುವಂಥದ್ದು. ಇದರಿಂದ ಇವತ್ತು ಏನಾಗಿದೆ, ಅದು ದೇಶದ ಒಂದು ಆಂತರಿಕ ಭದ್ರತೆಗೂ ಸಹ ಸಮಸ್ಯೆನ ಒಡ್ತಾ ಇದೆ. ಇದನ್ನ ಯಾಕೆ ಹೇಳ್ತಾ ಇದೆ ಅಂತಂದರೆ, 26/11 ಏನು
ಬಾಂಬೆ ಅಟ್ಯಾಕ್ ಆಯಿತು 26 ನವಂಬರ್ ತಾಜ್ ಮಹಲ್ ಹೋಟೆಲ್. ಅಲ್ಲಿರುವಂಥ ಏನು ಅಜ್ಮಲ್ ಕಸಬ್ ಅವರ ಒಂದು ಡೆತ್ ಸೆಂಟೆನ್ಸನ್ನು ಪಾಸ್ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಒಂದು ರೆಕ್ಲೆಸ್ ಕವರೇಜ್ ಬೈ ದ ಮೀಡಿಯಾ ಅಂತ ಒಂದು ಸ್ಟಿಂಜೆಂಟ್ ರಿಮಾರ್ಕ್ಸನ್ನು ಪಾಸ್ ಮಾಡ್ತಾರೆ. ಸತತವಾಗಿ ಮಿನಿಟ್ ಬೈ ಮಿನಿಟ್, ಸೆಕೆಂಡ್ ಬೈ ಸೆಕೆಂಡ್ ಲೈವ್ ಕವರೇಜ್ ಮಾಡ್ತಾರೆ. ಏನ ಆ್ಯಂಟಿ ಟೆರರಿಸ್ಟ್ ಆಪರೇಷನ್ಸನ್ನು ನಮ್ಮ ಕಮಾಂಡೋಸ್ ಏನು ಮಾಡ್ತಾರೆ, ಒಳಗಡೆ ಇರುವಂಥ ಟೆರರಿಸ್ಟು ಎಲ್ಲಿ ಅಡ್ಕೊಂಡಿದ್ದಾರೆ, ಅವರು ಯಾವ ರೀತಿ ಎಕ್ಸ್ಪ್ಲೋಸಿವ್ ಯೂಸ್ ಮಾಡ್ತಾರೆ, ಅವರ ಕಾರ್ಯಾಚರಣೆ ನೆಕ್ಸ್ಟ್ ಮೂವ್ ಏನು ಅನ್ನೋದು ನಮ್ಮ ಕಮಾಂಡೋಸಿಗೆ ಗೊತ್ತಿರೋದಿಲ್ಲ. ಆದರೆ ನಮ್ಮ ಕಮಾಂಡೋಸು ಎಷ್ಟು ಜನ ಇದ್ದಾರೆ, ಎಲ್ಲಿಂದ ಅವರು ಮೇಲಿಂದ ಬಿಲ್ಡಿಂಗ್ ಮೇಲಿಂದ ಹೋಗ್ತಾ ಇದ್ದಾರಾ, ಅಥವಾ ಮೇನ್ ಗೇಟಿಂದ ಎಂಟರ್ ಮಾಡ್ತಾ ಇದ್ದಾರಾ, ಅಥವಾ ಏನಾದರೂ ಏರೋಪ್ಲೇನ್ ಹೆಲಿಕಾಪ್ಟರ್ನಿಂದ ಅವರು ಲ್ಯಾಂಡ್ ಮಾಡಿಸ್ತಾ ಇದ್ದಾರಾ, ಅವ್ರ ಹತ್ರ ಯಾವ ರೀತಿ ವೆಪನ್ಸ್ ಇದೆ, ಅವರು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅಂತೇಳಿ ಎಲ್ಲ ಮಾಧ್ಯಮ ಚಾನೆಲ್ಗಳು ಲೈವ್ ಆಗಿ ಬಿತ್ತನೆ ಮಾಡ್ತಾರೆ. ಈ ಮಾಹಿತಿಯನ್ನು ಯಾರು ತಗೊತಾರೆ, ಯಾರು ಈ ಟೆರರಿಸ್ಟ್ನ ಬಿಟ್ಟಿದ್ದಾರೆ ಅಕ್ರಾಸ್ ದ ಬಾರ್ಡರ್, ಅವರು ಈ ಮಾಹಿತಿಯನ್ನು ತಗೊಂಡ್ಬಿಟ್ಟು ಆ ಟೆರರಿಸ್ಟ್ಗೆ ಈ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ರು. ಅಫ್ಕೋರ್ಸ್ ಸ್ಪಷ್ಟವಾಗಿ ಯಾವುದೇ ಇಷ್ಟೇ ಜನರು ಈ ಒಂದು ರೆಕ್ಲೆಸ್ ಕವರೇಜಿಂದ ಸತ್ರು ಅಂತ ಯಾವುದೂ ಮಾಹಿತಿ ಇಲ್ಲ. ಬಟ್ ಇಟ್ ವಾಸ್ ಅ ವೆರಿ ವೆರಿ ಡಿಫಿಕಲ್ಟ್ ಆಪರೇಷನ್ಸ್ ಬೈ ದ ಕಮಾಂಡೋಸ್. ಸೊ ತಾವು ಏನು ಸಂತ್ರಸ್ತ ಮಹಿಳೆ ಇರ್ತಾಳೆ, ಅವರ ಹೆಸರನ್ನು, ಅವರ ಭಾವಚಿತ್ರವನ್ನು, ಗುಪ್ತತೆಯನ್ನು ಕಾಪಾಡಬೇಕಾಗ್ತದೆ, ಗೌಪ್ಯತೆಯನ್ನು ಕಾಪಾಡಬೇಕಾಗ್ತದೆ. ಅದು ಹಲವಾರು ಪ್ರಕರಣಗಳಲ್ಲಿ ಅದನ್ನು ಒಂದು ಅತ್ಯಾಚಾರ ಪ್ರಕರಣನ ವೈಭವೀಕರಣ ಮಾಡಲಿಕ್ಕೆ ಮತ್ತು ಮಾಧ್ಯಮಗಳು ಅದನ್ನು ಹೆಚ್ಚು ಪ್ರಚಾರ ಮಾಡುವಂಥದ್ದು ನಾವು ಕಂಡಿದ್ದೇವೆ. ನೆಕ್ಸ್ಟು ಬಹಳ ಇಂಪಾರ್ಟೆಂಟ್, ಈ ಟ್ರಯಲ್ ಬೈ ಮೀಡಿಯಾ, ಮಾಧ್ಯಮದ ವಿಚಾರಣೆ. ಯಾವುದೇ ಒಂದು ಪ್ರಕರಣ ಆಗಲಿ ಈವ್ನಿಂಗ್ ಚಾನಲ್ನಲ್ಲಿ ಸ್ಟಾರ್ಟ್ ಆಗೇ ಬಿಡ್ತದೆ. ಪರ ಮತ್ತು ವಿರೋಧ ಮಾಡಲಿ, ಸಂತೋಷ, ಫ್ಯಾಕ್ಟ್ಸ್ ಏನಿದೆ ಅದು ಸಾರ್ವಜನಿಕ ಮುಂದೆ ಇಲ್ಲ. ಬಟ್ ಹಲವಾರು ಪ್ರಕರಣಗಳು ನಾವು ನೋಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಒಂದು 1990ರಲ್ಲಿ ಜೆಸಿಕಾ ಲಾಲ್ ಮರ್ಡರ್ ಕೇಸ್ ಆಗ್ತದೆ. ಬಾರ್ ಟೆಂಡರ್ ಮಹಿಳೆ, ರಾತ್ರಿ ಯಾರು ಹೋಗ್ತಾರೆ, ಲಿಕ್ಕರ್ ಕೇಳ್ತಾರೆ, ಕೊಡೋದಿಲ್ಲ, ಶೂಟ್ ಮಾಡ್ತಾರೆ. ನಂತರ ಅರುಷಿ ತಲ್ವಾರ್ ಅಂತ ಹೇಳಿ ಒಬ್ಬ ವೈದ್ಯೆಯ ಮಗಳು ಮನೆಯಲ್ಲಿ ಮರ್ಡರ್ ಆಗ್ತಾರೆ 2008ರಲ್ಲಿ. ನಂತರ ಒಂದು ವೆರಿ ಫೇಮಸ್ ನಾನಾವತಿ ಕೇಸ್, ನೇವಲ್ ಕಮಾಂಡರ್ ಅವರು ಒಬ್ಬ ಹಳೆಯ ಫ್ರೆಂಡು ಪ್ರೇಮ್ ಔಜಾ ಅವ್ರನ್ನ ಕೊಲೆ ಆಗ್ತದೆ. ಆ ಸಂದರ್ಭದಲ್ಲಿ ಹೇಗೆ ನಾನಾವತಿಯವರ ಹೆಂಡತಿಯ ಮೇಲೆ ಆರೋಪಗಳು ಬರ್ತದೆ, ಅದರ ಮೇಲೆ ಒಂದು ಪಿಕ್ಚರ್ನ ಮಾಡಿದ್ದಾರೆ, ರುಸ್ತಮ್ ಅಂತ ಹೇಳಿ, ಹಿಂದಿ ಪಿಕ್ಚರ್. ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಇವತ್ತು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಈಸ್ ಬೇಸ್ಡ್ ಆನ್ ಲೆಟ್ ಹಂಡ್ರೆಡ್ಸ್ ಕ್ರಿಮಿನಲ್ಸ್ ಗೆಟ್ ಸ್ಕಾಟ್ ಫ್ರೀ ಬಟ್ ನಾಟ್ ಅ ಸಿಂಗಲ್ ಇನ್ನೋಸೆಂಟ್ ಟು ಬಿ ಪನಿಷ್ಡ್. ಮತ್ತು ದಿ ಆನರ್ಸ್ ಆಫ್ ಪ್ರೂವಿಂಗ್ ದ ಕ್ರೈಮ್ ಈಸ್ ಆನ್ ದಿ ಪ್ರಾಸಿಕ್ಯೂಷನ್. ಅಪರಾಧ ಆಗಿದ್ದನ್ನು ಪ್ರೂವ್ ಮಾಡುವಂಥ ಜವಾಬ್ದಾರಿ ಇರ್ತದ್ದು ಪ್ರಾಸಿಕ್ಯೂಷನ್. ಆದರೆ ಇವತ್ತು ಮಾಧ್ಯಮಗಳು, ಈ ಉದಾಹರಣೆಗೆ ಈ 3 ಕೇಸ್ಗಳನ್ನ ಹೇಳಿದೆ, ಈ ಕೇಸ್ಗಳು ಕೇವಲ ಫ್ಯಾಕ್ಟ್ಸ್ಗಳನ್ನ ಜನರಿಗೆ ಮುಂದೆ ಇಡೋದು ಬಿಟ್ಟು ಹಲವಾರು ಅಸಂಪ್ಷನ್, ಫಾಲ್ಸ್ ಅಸಂಪ್ಷನ್ ಮೇಲೆ ಮಾಡಿಬಿಟ್ಟು ಹಲವಾರು ರೀತಿಯ ಒಂದು ಜಜ್ಮೆಂಟ್ಸ್ ಕೊಡಲಿಕ್ಕೂ ಕೆಲವೊಂದು ಸಂದರ್ಭದಲ್ಲಿ ಜಡ್ಜಸ್ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಸೊ ಏನಾಗ್ತದೆ ಅಂದರೆ ಬಹಳ, ಮತ್ತು ಸಾಮಾನ್ಯವಾಗಿ ಚುನಾವಣಾ ಸಂದರ್ಭ ತಮಗೆಲ್ಲ ಗೊತ್ತಿದೆ, ನಾವೆಲ್ಲ ಪತ್ರಿಕೆ ಮಾಧ್ಯಮ, ಆಡಿಯೋ, ಎರಡು ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಮತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು, ಅವುಗಳ ಮೇಲೆ ನಾವು ಎಲೆಕ್ಷನ್ ಕಮಿಷನ್ ಒಂದು ಕಣ್ಣನ್ನು ಇಟ್ಟಿರ್ತಾರೆ. ಯಾಕೆಂತಂದರೆ ಆ ಸಂದರ್ಭದಲ್ಲಿ ಬರುವಂಥ ಆರ್ಟಿಕಲ್ಸು ವಿಶೇಷವಾಗಿ ನಾವೇನು ಪೇಡ್ ನ್ಯೂಸ್ ಅಂತ ಕರಿತೀವಿ, ದುಡ್ಡನ್ನು ತಗೊಂಡು ಕ್ಯಾಂಡಿಡೇಟ್ಸ್ ಪರವಾಗಿ ಬರೆಯುವಂಥದ್ದು ಅಥವಾ ಕೆಲವೊಂದು ನೆಗೆಟಿವ್ ವೈಲೆನ್ಸ್ಗೆ ಕಾರಣ ಆಗುವಂಥ ಸುದ್ದಿಗಳನ್ನು ಮಾಡುವಂಥದ್ದನ್ನು, ಫೇಕ್ ನ್ಯೂಸನ್ನು ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ನಾವು ಕಾಣ್ತೇವೆ. ಒಂದು ಇಂಟರ್ನ್ಯಾಷನಲ್ NGO ಇದೆ, ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಂತ. ಅವರು ಒಂದು ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಮಾಡ್ತಾರೆ. 180 ದೇಶಗಳನ್ನ ರ್ಯಾಂಕಿಂಗ್ ಮಾಡ್ತಾರೆ. ಇಟ್ಸ್ ಬೇಸ್ಡ್ ಆನ್ ದಿ ಲೆವೆಲ್ ಆಫ್ ಫ್ರೀಡಮ್ ಎಂಜಾಯ್ಡ್ ವಿತ್ ದಿ ಪ್ರೆಸ್. ಸಾಮಾನ್ಯವಾಗಿ ಆ ಒಂದು ದೇಶದಲ್ಲಿ ಎಷ್ಟು ಜರ್ನಲಿಸ್ಟು ಹತ್ಯೆ ಆಯಿತು, ಅಥವಾ ಅವರ ಭದ್ರತೆಗೆ ಏನು ಲೋಪದೋಷ ಆಯಿತು, ಅಥವಾ ಅವ್ರ ಪ್ರೆಸ್ ಫ್ರೀಡಮ್ ವೈಲೇಷನ್ಸ್ ಏನಾಯಿತು, ಅದರ ಮೇಲೆ ರ್ಯಾಂಕಿಂಗನ್ನು ಮಾಡ್ತಾರೆ. ಬಹಳ ಒಂದು ಬೇಸರದಿಂದ ಹೇಳಬೇಕಾಗ್ತದೆ, ಈ 180 ದೇಶಗಳಲ್ಲಿ ಭಾರತದ ಸ್ಥಾನ 140ಕ್ಕಿದೆ. ಸೊ ಇಷ್ಟೆಲ್ಲ, ನನಗಾಗಲೇ ಹೇಳಿದಾಗೆ ಪೆನ್ ಈಸ್ ಮೈಟಿಯರ್ ದೆನ್ ಸ್ವರ್ಡ್, ಇಷ್ಟೆಲ್ಲ ಒಂದು ಜವಾಬ್ದಾರಿ ಅನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ
ವಿಶೇಷವಾಗಿ ನಮ್ಮ ಸ್ವತಂತ್ರ ಹೋರಾಟದಲ್ಲಿರ್ಬೋದು ಮತ್ತು ಸಮಾಜ ಸುಧಾರಣೆ ಮಾಡುವಲ್ಲಿರ್ಬೋದು, ಹಾಗೆಯೇ ಒಂದು ಪ್ರಜಾಪ್ರಭುತ್ವದ ಬೀಜವನ್ನು ಬಹಳಷ್ಟು ಆಳವಾಗಿ ಬಿತ್ತುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂಥ ನಮ್ಮ ಮಾಧ್ಯಮ. ಸೊ ಇವತ್ತು ನಾವು ಇಷ್ಟೇ ಮಾಡಬೇಕಾಗಿದೆ, ನಾವು ಮಾಡುವಂಥ ಸುದ್ದಿ ಬಹಳಷ್ಟು ಪಾರದರ್ಶಕವಾಗಿರಬೇಕು, ಬಹಳ ಸತ್ಯದಿಂದ ಕೂಡಿರಬೇಕು, ವಸ್ತುನಿಷ್ಠ ವರದಿ ಇರಬೇಕು. ನಾನು ಈ ಸಂದರ್ಭದಲ್ಲಿ ಒಂದು ಉದಾಹರಣೆನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಸ್ವಂತ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳ್ತೇನೆ. ನಾನು ಬೆಂಗಳೂರಲ್ಲಿ ಶಿಷ್ಟಾಚಾರ DPR ಇಲಾಖೆಯಲ್ಲಿ ಶಿಷ್ಟಾಚಾರದ ಒಂದು ಜಾಯಿಂಟ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ, ಜಂಟಿ ಕಾರ್ಯದರ್ಶಿಯಾಗಿ 2019 ನಮಗೆಲ್ಲ ಗೊತ್ತಿದೆ. और खबरों के लिए देखते रहिए बी न्यूज नेशन।